ಏನು ತಪ್ಪು ಮಾಡಿದ್ದಾರೆ ಹಿಂದುಳಿದಂತಹ ಜಾತಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು? ಮೀಸಲಾತಿ ಸಲುವಾಗಿ ಅವರು ಅನೇಕ ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದು ಅವರು ಸಿಕ್ಕಂತ ಅವಕಾಶವನ್ನು, ಅವ್ರಿಗೆ ಸಿಕ್ಕಂತ ಮೀಸಲಾತಿನ ತಾವು ಕಸ್ಕೊಂತೀರಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳೇ, ನೀವು ಏನಿವತ್ತು ಮೀಸಲಾತಿಯನ್ನು ಕಸ್ಕೊಂತ ಇದ್ರು, ಮಕ್ಕಳೆಲ್ಲರಿಗೂ ಶಿಕ್ಷಣದಲ್ಲಿ ಇವತ್ತು ಮೀಸಲಾತಿಯನ್ನು ಕಸ್ಕೊಂತ ಇದ್ರು, ಉದ್ಯೋಗದಲ್ಲಿ ಏನು ಮೀಸಲಾತಿ ಕಸ್ಕೊಂತ ಇದ್ರು, ಇವತ್ತು ನೇಮಕಾತಿಯಲ್ಲಿ ಇವತ್ತು ಮೀಸಲಾತಿಯನ್ನು ಕಸ್ಕೊಂತ ಇದ್ರು. ಮುಂದಿನ ದಿನಗಳಲ್ಲಿ ಜನರೆಲ್ಲರೂ ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡ್ತಾರ. ಇವತ್ತು ಪಾರ್ಸಲಿ ಸ್ಟೇ ಬಂದಿದ್ರಿಗಿನ, ಅದೇನು ದೊಡ್ಡ ಪಾರ್ಸಲಿ ಸ್ಟೇ ಬಂದ್ರಿಗಿನ ನೀವು ನೇಮಕಾತಿ 7% 17% ಮಾಡ್ರಲ್ಲ. ಇವು ಮಾಡ್ರಿ, ಅದೇನಿದೆ ಮುಂದಕ್ಕೆ ಬೇಕಾದ್ರೆ ಸ್ಟೇ ಅಲ್ಲಿ ವೇಕೆಂಟ್ ಮಾಡ್ಕೊಡೋಣ. ಇವತ್ತು ನೀವು ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ. ಉದ್ಯೋಗದಲ್ಲಿ ಇವತ್ತು ಏನು 3% ಮಾಡಕ್ ಹೊಂಟಿದ್ರು, ಮುಂದಕ್ಕೆ ಸಿಇಟಿದಲ್ಲಿ ಹೆಂಗ್ ಮಾಡ್ತೀರಿ, ಪ್ರಮೋಷನ್ ಹೆಂಗ್ ಮಾಡ್ತೀರಿ, ಉದ್ಯೋಗ ತಗೊಂಡಂತ ಟೈಮಲ್ಲಿ ಏನ್ ಮಾಡ್ತೀರಿ ಅನ್ನೋದು ಕ್ಲಾರಿಟಿ ಕೂಡ ಕೊಡಬೇಕಾಗಿದೆ. ಜೊತೆಲಿ ಇವತ್ತು ಒಳ ಮೀಸಲಾತಿಯನ್ನು ಕೂಡ ಜಾರಿ ತರುವಂತ ಕೆಲಸ ಮಾಡಬೇಕಾಗಿದೆ. ಎಲ್ಲ ಹೋರಾಟಗಾರರೆಲ್ಲರೂ ಕೂಡ ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ರ. ಭಾರತೀಯ ಜನತಾ ಪಾರ್ಟಿ ಕೂಡ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತದೆ. ಹೌದು ಸರ್, ಮುಂಚೆ ಭಾರತೀಯ ಜನತಾ ಪಾರ್ಟಿ ಏನು ಜಾಸ್ತಿ ಮಾಡಿತ್ತು 6% ಮೀಸಲಾತಿಯನ್ನು, ಅದನ್ನು ಯಥಾಸ್ಥಿತಿಯಲ್ಲಿ ಕೂಡ ಜಾರಿ ಮಾಡ್ರಿ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀವಿ. ನಾವು ಆಲ್ರೆಡಿ ಇವತ್ತು ನಮ್ಮ ಪಕ್ಷದ ನಾಯಕರೆಲ್ಲರೂ ಕೂಡ ಮಾಜಿ ಶಾಸಕರು, ಮಾಜಿ ಸಂಸದರುಗಳು, ಶಾಸಕರು ಎಲ್ಲರೂ ಕೂಡ ಸೇರಿದೀವಿ. ಎಲ್ಲರೂ ಕೂಡ SC ST MLAಗಳು, ex-MLAಗಳು, ex-MPLAಗಳು ಎಲ್ಲರೂ ಸೇರಿದೀವಿ. ನಾವು ಚರ್ಚೆ ಮಾಡ್ತೀವಿ. ಇವತ್ತು ಮುಂದಿಗೆ ಹೋರಾಟ ಹೆಂಗೆ ತಗೊಂಡು ಹೋಗ್ಬೇಕನ್ನಂಥದ್ದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ನಂತರ ಒಂದು ಫಿಕ್ಸ್ ಮಾಡ್ತೀವಿ, ಡೇಟ್ ಫಿಕ್ಸ್ ಮಾಡಿಕೊಂಡು ರಾಜ್ಯದಾದ್ಯಂತ ದೊಡ್ಡ ಹೋರಾಟವನ್ನು ಮಾಡುವಂತ ಕೆಲಸಗಳು ಮಾಡ್ತೀವಿ. ಸರ್, ಅದನ್ನು ಕೂಡ ಈ ಸಬ್ಜೆಕ್ಟ್ ಅಲ್ಲಿ ನಮ್ಗೆ ಏನಾಗಿದೆ ಇವಾಗ ನಮ್ಮ ಪರಿಸ್ಥಿತಿ ಏನಾಗಿದೆ ಸರ್ ಅಂದ್ರೆ, ಮಕ್ಕಳೆಲ್ಲರೂ ಕೂಡ CET ಎಕ್ಸಾಮ್ ಬರೆದಾರ, ನೀಟ್ ಎಕ್ಸಾಮ್ ಬರೆದುಕೊಂಡಾರ. ಇವತ್ತು ಸಾಕಷ್ಟು ಮಂದಿ ಪ್ರಮೋಷನ್ಸ್ ಆಗಬೇಕಾಗಿದೆ, ಸಾಕಷ್ಟು ಮಂದಿಗೆ ಇವತ್ತು ನೇಮಕಾತಿಗಳು ಮಾಡ್ಕೋಬೇಕಾಗಿದೆ. ಪರಿಸ್ಥಿತಿ ಏನಂದ್ರೆ ಜ್ವಲಂತ, ಅಂದ್ರೆ ಇವತ್ತು ಕಾಲ ಮೇಲೆ ನಿಲ್ಲುವಂತ ಸಮಸ್ಯೆಗಳು ಪ್ರಾರಂಭ ಆಗಿಬಿಟ್ಟಿದೆ. ಇವತ್ತು ನಾವು SCP TSP ಹಣ ಅಂತೂ ಇವರು ಬೇರೆ ಬೇರೆ ರೀತಿಯಲ್ಲಿ ಕೂಡ ಡೈವರ್ಟ್ ಮಾಡಿದ್ದಾರೆ. ಕಾನೂನಲ್ಲಿ ಅವಕಾಶ ಇಲ್ಲಿದ್ರು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಸುಮಾರು 36,000 ಕೋಟಿ ರೂಪಾಯಿ ಹತ್ರ ಅವರು ಡೈವರ್ಷನ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದ್ರ ಈ ಹೋರಾಟದಲ್ಲಿ ಅದುಗಳು ಸೇರಿಸ್ಕೊಂತೀವಿ. ಇವು ಪರಿಸ್ಥಿತಿ ಏನಂದ್ರೆ, ಇವತ್ತು 50,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಂತ ಇದ್ರ, ಇವತ್ತು ಮಕ್ಕಳದ ಇವತ್ತು ಪರಿಸ್ಥಿತಿ CET ನೀಟ್ ಬರೆದಿದಾರ. ಇವತ್ತು ಅವ್ರ ಪರಿಸ್ಥಿತಿ ಹೆಂಗ, ನಮಗೆ ಮುಂದಕ್ಕೆ ಯಾರು ಉತ್ತರ ಕೊಡಬೇಕು ಇದಕ್ಕೆ? ಬಿಜೆಪಿ ಹೋರಾಟವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿರುವಂತ, ಯಾಕಂದ್ರೆ ಹಿಂದೆನೂ ಹಲವು ಬಾರಿ ಎಚ್ಚರಿಕೆಯನ್ನು ಕೊಡ್ತಾ ಬಂದ್ರಿ. SC ST ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿಲ್ಲ. ಸರ್ಕಾರನು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವಂತ ನಿಮ್ಮ ಎಚ್ಚರಿಕೆಯನ್ನ? ನೋಡಿ ಸರ್, ಭಾರತೀಯ ಜನತಾ ಪಾರ್ಟಿ ಇವತ್ತು ಮೀಸಲಾತಿ ವಿಚಾರ ಬಂದಂತ ಟೈಮಲ್ಲಿ ಕೂಡ 4 ದಶಕಗಳು 3 ದಶಕಗಳು ಹೋರಾಟವನ್ನು ನಮ್ಮ ಸರ್ಕಾರ, ಅವತ್ತು ಬಿಜೆಪಿ ಸರ್ಕಾರ ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಿದ್ವಿ. ನಂತರ ಇವತ್ತು ನೇಮಕಾತಿ ವಿಚಾರ ಬಂದಂತ ಟೈಮಲ್ಲಿ ಒತ್ತಾಯಪೂರ್ವಕವಾಗಿ ಗವರ್ನರ್ ಹತ್ರ ಸೈನ್ ಮಾಡಿಕೊಂಡು ಅವ್ರು ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ, ಮೀಸಲಾತಿನ 50% ಮಾಡಬೇಕಂದು ಹೊರಟಾರ. 50% ಮಾಡಿದಂತ ಟೈಮಲ್ಲಿ ಹೆಂಗ ಹಿಂದುಳಿದಂತ ಜಾತಿಗಳಿಗೆ, OBCಗಳಿಗೆ ಯಾವ ರೀತಿಯಲ್ಲಿ ಸರಿಪಡಿಸಕ್ಕಾಗುತ್ತೆ? SC ST ಜನಾಂಗದವ್ರನ್ನ ಇಷ್ಟು ದಶಕಗಳ ಕಾಲ ಹೋರಾಟ ಮಾಡ್ಕೊಂಡ್ ಬಂದ್ರ ಅವ್ರನ್ನ 50% ಒಳಗಡೆ ಕೂಡ್ಸಕ್ಕಾಗುತ್ತೆ? ಆಲ್ರೆಡಿ ಪ್ರೋಸೆಸ್ ಅಲ್ಲಿ ಇರುವಂತಹ ಮಕ್ಕಳೆಲ್ಲರೂ ಕೂಡ ಶಿಕ್ಷಣದಲ್ಲಿ ಇವತ್ತು ಎಲ್ಲರೂ ಕೂಡ ಆಲ್ರೆಡಿ ಎಕ್ಸಾಮ್ಸ್ ಬರೆದು ಕುಂತಾರ. ನೇಮಕಾತಿಗಳು ಆಗ್ಬೇಕಾಗಿದೆ. ಇವತ್ತು ಕೇವಲ ಉದ್ಯೋಗದಲ್ಲಿ ಹೇಳ್ಬಿಟ್ರಿ 3%, ಬಾಕಿ ಹೆಂಗ ಇವತ್ತು? ಅಲ್ಲ, ನಾವು ಅವತ್ತು ನಮ್ಮ ಸರ್ಕಾರ ಅವತ್ತಿನ ನಾಗಮೋಹನ್ ದಾಸ್ ಏನು ವರದಿಯನ್ನು ಕೊಡಬೇಕಾಯ್ತು, ಅವತ್ತು ಕಾಂಗ್ರೆಸ್ ಸರ್ಕಾರ, ಅವತ್ತು ಸಿದ್ದರಾಮಯ್ಯ ಸರ್ಕಾರ ನಾಗಮೋಹನ್ ದಾಸ್ ಅವ್ರನ್ನ ಈ ವರದಿ ಕೊಡಬೇಕಂದೇಳಿ ಅವ್ರು ನೇಮಿಸಿದ್ರು, ರಿಟೈರ್ಡ್ ಜಸ್ಟಿಸ್ ಅನ್ನು ನೇಮಿಸಿದ್ರು. ನೇಮಿಸಿದ ನಂತರ ನಮ್ಮ ಸರ್ಕಾರ ಬಂದ ನಂತರ ಕೂಡ ಅವತ್ತು ನಾನು ಗೋವಿಂದ ಕಾರಜೋಳ ಮಂತ್ರಿಗಳಾಗಿದ್ವಿ. ಆ ಮಂತ್ರಿಗಳಾದಂತ ಟೈಮಲ್ಲಿ ನಾಗಮೋಹನ್ ದಾಸ್ ಅವರು ಬಹಳ ಅನುಭವಸ್ಥರಿದ್ದಾರೆ. ಈ ಮೀಸಲಾತಿ ವಿಚಾರದಲ್ಲಿ ಅವ್ರನ್ನ ಕ್ಲಾರಿಫಿಕೇಶನ್ ಕೊಡ್ರಿ ಅಂತೇಳಿ ಅವ್ರನ್ನ ಮುಂದುವರಿಸಂತ ಕೆಲಸ ಮಾಡಿದ್ವಿ. ಅವ್ರು ಮುಂದುವರಿಸಿದ ನಂತರ ಜನಸಂಖ್ಯೆ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅನುಚ್ಯೂತಿ ಪ್ರಕಾರ ಅವ್ರಿಗೆ ಮೀಸಲಾತಿ ಕೊಡಲೇಬೇಕನ್ನಂತ ರೀತಿಯಲ್ಲಿ ಅವರು ಏನು ಆ ವರದಿಯನ್ನು ಕೊಟ್ಟರು, ಅದರಲ್ಲಿ ಅದರಲ್ಲಿ ಉಲ್ಲೇಖನ ಮಾಡಿದಕ್ಕೋಸ್ಕರ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಂತ ಕೆಲಸ ಮಾಡಿದ್ವಿ.
ಆದ್ರೆ ಈ ಸರ್ಕಾರ ಇವತ್ತು ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ದು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕಿಮ್ಮತ್ ಇಲ್ಲ ಅಂದ್ರೆ ಈಗ ಏನ್ ಮಾಡಕ್ಕಾಗುತ್ತೆ ಸರ್? ಸರ್ ಅವರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರೆ ಸರ್. ಅವ್ರು ಯಾರು ಕೂಡ ಬಾಯಿ ಬಿಚ್ಚಿ ಮಾತಾಡಂತ ಮಂದಿ ಏನ್ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ 15 ಮಂದಿ MLAಗಳು ಗೆದ್ಬಿಟ್ಟಾರ, 2 ಮಂದಿ MP ಗಳು ಕೂಡ ಗೆದ್ದುಬಿಟ್ಟಾರ. ಇವತ್ತು ಈ ಪರಿಶಿಷ್ಟ ಜಾತಿಯಲ್ಲಿ ಕೂಡ ಸ್ವಲ್ಪ ಮಂದಿ MLAಗಳು ನಾವು ಗೆದ್ದು ಜಾಸ್ತಿ ಮಂದಿ ಅವರೇ ಗೆದ್ದಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.